ಹೆಲೋ ವಿ ಐ ಪಿಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ಹೊಸ ವ್ಲಾಗ್ಗೆ. ಇವತ್ತು ಬೆಳಗ್ಗೆಯಿಂದ ನಾನು ವಿಡಿಯೋ ಮಾಡ್ತಿಲ್ಲ, ಇವಾಗ ಆಲ್ರೆಡಿ ಟೈಮು 1:15 ಆಗಿದೆ. ಮತ್ತು ಇವತ್ತು ಮನೇಲಿ ಫುಲ್ಲು ಕ್ಲೀನಿಂಗು, ಸಖತ್ ಕ್ಲೀನ್ ಮಾಡಿಸ್ತಾವ್ರೆ. ಮನೆ ಎಲ್ಲ ಫುಲ್ಲು ಫಸ್ಟಿಂದ ತೋರಿಸ್ತೀನಿ ನಿಮಗೆ. ಇವಳು ಬಟ್ಟೆಗಳೆಲ್ಲ ಮಾಡ್ತಾವಳೆ. ಇದು ಅವಳದು ಬರೀ ಡೈಲಿ ಯೂಸ್ ಬಟ್ಟೆ ಇವೆಲ್ಲ. ಅಶಿತಾ ಯಪ್ಪ ಎಷ್ಟು ಬಟ್ಟೆ, ರಾಶಿ ರಾಶಿ ಬಟ್ಟೆ ಇದೆಯಲ್ಲಿ, ಬರೀ ಡೈಲಿ ಯೂಸ್ಗಿದು. ಯಪ್ಪ ಅವಳ ಬಟ್ಟೆ ನೋಡಿದ್ರಲ್ಲ ಎಷ್ಟೈತೆ ಅಂತ. ನನ್ನ ಬಟ್ಟೆ ತೋರಿಸ್ತೀನಿ ಇವಾಗ ಎಷ್ಟೈತೆ ಅಂತ ನೋಡಿ. ಇದು ನನ್ನ ಬಟ್ಟೆ ಇಷ್ಟೇ, ಒಂದು 5-6 ಜೊತೆ ಇರ್ಬೋದೇನೋ ಅಷ್ಟೇ ಇಲ್ಲಿರೋದು. ಇಷ್ಟು ನನ್ನ ಬಟ್ಟೆ, ನನ್ನ ಡೈಲಿ ಯೂಸ್ ಬಟ್ಟೆ ಇದು. ನಂದು ಒಂದು 5-6 ಜೊತೆ ಬಟ್ಟೆ ಇದೆ, ತೋರಿಸಿದ್ನಲ್ಲ ಅಷ್ಟೇ. ಇವಳ್ದು ಅಶಿತಾ ನಿಂದು ಎಷ್ಟು ಜೊತೆ ಆಯ್ತಮ್ಮ? ಏನು ಒಂದು ಅಷ್ಟರೊಳಗೆ ಹೇಳ್ತಾಳೆ, ಹಿಂಗ್ ಅಂಟ್ಕೊಂಡ್ ಕೂತವಳಲ್ಲಿ. ಅಬ್ಬಾ ದೇವ್ರೆ, ಹಂಗಿದ್ರು ಬಟ್ಟೆ ಇಲ್ಲ. ಒಂದೊಂದು ಹಬ್ಬಕ್ಕೂ ಒಂದೊಂದು ಜೊತೆ ಬಟ್ಟೆ. ಯಪ್ಪ ಇಷ್ಟೊಂದು ನೋಡ್ತಾವಳೆ ನೋಡಿ. ಮ್ಯಾಚ್ ಹಾಕೊಂಡು ಕುಂತಿದ್ದೀನಿ ಇವತ್ತು. ಇನ್ನೂ ಸಕ್ಕತ್ ಕ್ಲೀನಿಂಗ್ ಮಾಡಬೇಕು. ಇನ್ನೂ ನಾನು ಸ್ನಾನ ಮಾಡಿಲ್ಲ. ಬೆಳಗ್ಗೆ ಎದ್ಬಿಟ್ಟು ತಿಂದಿಲ್ಲ, ಏನು ತಿಂದೆ ತಿಂತ ಇದ್ದೇನೆ. ಅವರು ಅದೇನೋ ಉಪವಾಸ ಮಾಡ್ತಾವ್ರೆ, ಬೆಳಗ್ಗೆ ಎದ್ದು ಉಪವಾಸ ಅಂತಂದರು. ಇವಾಗಲೇ ಊಟ ಮಾಡಿಬಿಟ್ರು ಮತ್ತೆ ಬನ್ನಿ. ನನಗೂ ಕ್ಲೀನ್ ಮಾಡ್ತಾ ನನಗೂ ಹಂಗೆ ಕೆಲಸ ಎಲ್ಲ ಹೇಳ್ತಾವ್ರೆ. ನೋಡಿ ಟಿ ವಿ ಎಲ್ಲ ಒರೆಸ್ಬೇಕಂತ. ಇವಾಗ ಟಿ ವಿ ಒರೆಸ್ಬಿಡೋಣ ಬನ್ನಿ. ನೋಡಿ ಟಿ ವಿ ನೀವು ಗಮನಿಸಿದ್ರೆ ತಂದು ಟಿ ವಿನ ಹತ್ತತ್ರ ಇನ್ನು ಅಕ್ಟೋಬರ್ ಹತ್ತತ್ರ ಏನೋ ಬಂದರೆ 1 ವರ್ಷ ಆಗುತ್ತೆ ಟಿ ವಿ ತಂದು, ಸರಿನಾ? ಟಿ ವಿ ಮನೆಗೆ ಬಂದು 1 ವರ್ಷ ಆಗಿದೆ. ನೀವು ಇನ್ನೂ ನೋಡ್ಬೋದು ನಮ್ಮ ಮನೇಲಿ ಟಿ ವಿದು ರ್ಯಾಪರ್ರೇ ಓಪನ್ ಆಗಿಲ್ಲ. ಟಿ ವಿ ರಿಮೋಟ್ ತೋರಿಸ್ತೀನಿ ರೀ. ಯಪ್ಪ ಅದೆಲ್ಲ ಮುಳ್ಸ್ಕೊಂಡ್ಬಿಟ್ಟೈತೆ ಹಂಗೆ ಟಿ ವಿ ರ್ಯಾಪರ್. ನೋಡ್ರಿ ನಿಂದೆಲ್ಲ ಇನ್ನೂ ರ್ಯಾಪರ್ ತೆಗ್ದಿಲ್ಲ. ತೆಗಿಯಕ್ಕೆ ನಮ್ಮಮ್ಮ ಬಿಡಲ್ಲ. ನೋಡಿ ಇದು ಫುಲ್ಲು ನೀರೆಲ್ಲ ಟಚ್ ಮಾಡಿಸ್ಬಾರ್ದು, ಅದಕ್ಕೋಸ್ಕರ ಮೇಲ್ಗಡೆ ರ್ಯಾಪರ್ ಇರೋದ್ರಿಂದ ಏನು ಪರವಾಗಿಲ್ಲ. ಅದಕ್ಕೋಸ್ಕರ ಇವಾಗ ಕ್ಲೀನ್ ಮಾಡ್ಬಿಡೋಣ ಬನ್ನಿ. ಓಕೆ, ಟಿ ವಿ ನೀವಾಗ ಒರೆಸಿದ್ದೀನಿ, ಪಳ ಅಂತ ಹೊಳಿತೈತೆ ಸಕ್ಕತ್. ಏನಿಲ್ಲ, ಚೆನ್ನಾಗೇ ಒರೆಸಿದ್ದೀನಿ. ಹಾಂ ನೀನು ಆಲೇ ಒಂದು ಅರ್ಧ ಗಂಟೆ ಆಯಿತು, ಇನ್ನೂ ಎಲ್ಲೈತೋ ಅಲ್ಲೇ ಐತೆ ಅವ್ರದ್ದು. ಅಯ್ಯೋ ಜಾಸ್ತಿ ಐತೆ ಸಖತ್ತು. ಹಾಂ ನಿನ್ ನೋಡು ಎಷ್ಟೈತೆ ಅಂತ. ಅಯ್ಯೋ ಕಾಣಿಸ್ತೈತೆ. ಅಲ್ಲಿನೂ ಅಷ್ಟೈತೆ. ಇದೆಲ್ಲ ಬರೀ ಡೈಲಿ ಎಷ್ಟು ಹಾಕೋತಿ ಅಶಿತ ನೀನು? ನೀನು ಹಾಕೊಳ್ಳೋದೇ ಇಲ್ವಲ್ಲ, ಬರೀ ಹಾಕೊಂಡಿದ್ದೆ ಹಾಕೋತಿ. ಅದ್ರ ಇಸ್ಕೊಂಡ್ ಬಟ್ಟೆ ಇರ್ತದೆ. ನಂದು ಇವಾಗ ಇಷ್ಟೇ ಕ್ಲೀನಿಂಗು, ನಾನು ಮುಗೀತು. ಇವಾಗ ಅವ್ರು ಮಾಡ್ಕೊತಾರೆ ಇನ್ನ, ಅದಕ್ಕೆ ಇವಾಗ ನಾನು ಸಖತ್ತು ಸೆಕೆ ಇಲ್ಲಿ ಹೋಗಿ ನೀಟಾಗಿ ಫ್ರೆಶ್ ಆಗಿ ಇವಾಗ ಸ್ನಾನ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಓಕೆ, ಇವಾಗ ಸ್ನಾನ ಮಾಡೆಲ್ಲ ಆಯಿತು. ನಾನು ಸ್ನಾನ ಮಾಡ್ಕೊಂಡು ಬಂದ್ರೂ ಇವ್ರದ್ದು ಇನ್ನೂ ಮುಗ್ದಿಲ್ಲ. ಇಷ್ಟೊತ್ತಕ್ಕೆ ಡೈಲಿ ಯೂಸ್ ಬಟ್ಟೆ ಇದಂತೆ. ಇವಾಗ ಹೊಸ ಬಟ್ಟೆಗಳು ಹಾಕೊಂಡು ಕುಂತವ್ರೆ. ಯಪ್ಪ ಬೀರು ತುಂಬ ಬರೀ ಉಳ್ದೆ. ನಂದೆಲ್ಲ ಒಂದು ಮೂಲೆಯಲ್ಲಿ ಸೈಡಲ್ಲಿ ಇಷ್ಟು ಮಡಗಿರ್ತಾರೆ ಇಲ್ಲಿ. ಇದಿಷ್ಟು ನೋಡಿ, ಈ ರೋಡಲ್ಲಿ ಐತಲ್ಲ, ಇದು ಫುಲ್ಲು ನಂದಿದು. ಇದು ಮಿಕ್ಕಿದ ಕೆಳಗಡೆ ಮೇಲೆ ಎಲ್ಲ ಉಳ್ದೆ. ಇನ್ನು ಅದು ಬಿಟ್ಟಾಕಿ ಅದೇನಿಗೂ ಓಕೆ ಸಹಿಸ್ಕೋಬೋದು. ಇದ್ಯಾವ್ದು ಐತಲ್ಲ, ಇದು ದೊಡ್ಡ ಬೀರು. ಇದು ನಮ್ಮ ಸರಿನಾ? ಅದು ಚಿಕ್ಕ ಬೀರು, ಇದು ದೊಡ್ಡ ಬೀರು. ಈ ದೊಡ್ಡ ಬೀರು ಪೂರ್ತಿ ಇರೋದು ನಮ್ಮ ಅಮ್ಮಂದೆ. ಯಪ್ಪ ದೇವ್ರೆ, ಎಷ್ಟು ಸೀರೆಗಳು, ಯಪ್ಪ ಅಪ್ಪ ಎಷ್ಟು ಬಟ್ಟೆಗಳು ಮಡಿಕೊಂಡವ್ರೆ ಅಂದರೆ ಅಷ್ಟೈತೆ. ಬೀರು ತುಂಬ, ಒಂದು ಬೀರು ಪೂರ್ತಿ ಅವ್ರದೇ. ಇನ್ನು ನಂದು ಇಷ್ಟೇ. ಇನ್ನು ಆ ಕಡೆ ಬೀರೋದು ಪೂರ್ತಿ ನನ್ನ ತಂಗಿದೆ, ಇಬ್ಬರದೇ. ನಂದೊಂದು ರೋನೆ ನೋಡಿದೆ ನಾನು. ತುಂಬಾ ಆಯ್ತು, ಅದೇ ಯಾಕೆ ಬಿಡ್ತೀರಾ? ತಗೊಂಡ್ಬಿಡಿ ಅದನ್ನು. ಓದಿ ಮಕ್ಕೇ ನೀನು ಇದೆಯಲ್ಲ ನೀನು. ತೋರ್ಸಿದ್ನಲ್ಲ ನಂದು ಎಷ್ಟು ಬಟ್ಟೆ ಇದೆ ಅಂತ. ಅವ್ನ್ ನೋಡಿ ಇಲ್ಲಿ ಒಂದ್ 10-15 ಪ್ಯಾಂಟ್ಗಳು ಮಾಡ್ಗೋರ್ ನಮ್ಮಮ್ಮ ಜೋಡಿಸಿ. ಇಷ್ಟೊಂದು ಬಟ್ಟೆ ಇದ್ರು ಇಲ್ಲ ಬಟ್ಟೆ ಇಲ್ಲ ಅಂತಾನೆ. ಅದು ಹೊಸದು, ಹೇಳ್ತಾ ಇದ್ದು ಡೈಲಿ ಯೂಸ್ಗೆ. ನಿಂದು ಡೈಲಿ ಯೂಸ್ ಜಾಸ್ತಿ ಇತ್ತು, ನನ್ಕೂನು. ನನ್ ಜಾಸ್ತಿ ಇಲ್ಲ. ನಾನು ತೋರಿಸ್ತೀನಿ, ಮೊದಲೇ ತೋರಿಸಿದ್ದೇನೆ. 5-6 ಜೊತೆ ಅಷ್ಟೇ ನಂದಿರೋದು.
ನಾನು ಅವ್ರ ವಿಡಿಯೋದಲ್ಲಿ ನೋಡಿರ್ತಾರೆ. ನನ್ ನೋಡಿ ಹೊಸ ಬಟ್ಟೆ ಇಷ್ಟೇ ಇರೋದಪ್ಪ. ಅಯ್ಯಯ್ಯೋ ಎಲ್ಲ ಅವಳ ಕ್ಯಾಮ್ರಾ ಹಿಡ್ಕೊಳಕ್ಕೆ ಗೊತ್ತಿಲ್ಲ ಅವಳಿಗೆ. ಅಯ್ಯೋ ಅದೇನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾರ. ಇಷ್ಟೊತ್ತಕ್ಕ ಬರೀ ಬಟ್ಟೆದೇ ಮುಗೀತು. ಇವಾಗ ಬಂದವಳೆ ಮಧ್ಯಾಹ್ನ. ಇನ್ನೇನು ಅಲ್ಲಿ 3 ಗಂಟೆ ಆಯ್ತು. ಇನ್ನು ಅದ್ ಯಾವಾಗ ಸ್ನಾನ ಮಾಡಿ ಅದೆಲ್ಲ ಪೂಜೆ ಮಾಡ್ತೀವ ಗೊತ್ತಿಲ್ಲ ನಿನ್ಗೆ. ಒಟ್ನಲ್ಲಿ ಇವಳು ಈ ಕಾಲಕ್ಕೆ ಮಾಡಲ್ಲ. ಇನ್ನು ಇವಾಗ ಕಸ ಗುಡಿಸ್ತಾವಳೆ. ಬೇಗ ಕೆಲಸ ಮಾಡು, ಬೇಗ ಮಾಡೋದ್ ಕೆಲಸ. ನಿಧಾನಕ್ಕೆ ಮಾಡ್ತಾಳಂತೆ. ನೋಡಿ ನಮ್ಮ ಅಣ್ಣ ಸ್ನಾನ ಮಾಡಕ್ ಹೋದ. ಮನೇಲಿ ಏನು ಕೆಲ್ಸ ಮಾಡ್ದೆ ಹೋಗೋನು ಮಂಚ ಸುಮ್ಮನೆ ಸ್ನಾನ ಮಾಡ್ಕೊಂಡ್ ಬಂದು ಏನು ಕೆಲ್ಸನೇ ಮಾಡಿಲ್ಲ. ಸುಮ್ನೆ ನನಗ್ ಬೈತಾನೆ ಕೆಲ್ಸ ಮಾಡಲ್ಲ ನೀನು ಅಂತ. ಕೆಲಸ ಮಾಡು ಫಸ್ಟ್. ನೀನ್ ಮಾಡು ಫಸ್ಟ್. ಅಯ್ಯೋ ನೋಡಿ 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 ಈಗ ಎದ್ ಬಂದ್ಬಿಟ್ಟು ಕಸ ಗುಡಿಸ್ತವನಂತೆ ಕಸನ. ಅಯ್ಯೋ ನೀನು ಮಕ್ಕ ಹೋಗು ಗುಡ್ಸ. ಪೂರ್ತಿ ಮನೆ ಗುಡ್ಸ್ಬೇಕೀಗ. ಗುಡ್ಸು ಗುಡ್ಸು. ವೆರಿ ಗುಡ್ ಬಾಯ್. ಗುಡ್ಸಪ್ಪ. ಪೂರ್ತಿ ಮನೆ ಗುಡ್ಸೋರ್ಗು ವಿಡಿಯೋ ಮಾಡ್ತೀಯಾ? ಮಾಡ್ತೀನಿ. ಮಾಡು. ಮಾಡ್ತೀನಿ. ಅದೆಷ್ಟೊತ್ತ ಗುಡ್ಸ್ತೀನಿ. ವಿಡಿಯೋ ಮಾಡ್ತೀನಿ ಇರ್ತೀನಿ. ಅಲ್ಲೆಲ್ಲ ಯಾರು ನಮ್ ತಾತ ಬಂದು ಗುಡಿಸ್ತಾರೆ. ಏಯ್ ಕೊಡಲಿ. ಅದೇನು ನೋಡಿ ನೋಡಿ ಅಷ್ಟೇ. ಈಗ ಮಾಡಕ್ಕಾಗಲ್ಲ ಅನ್ನು ಕೊಡು. ಓಕೆ, ವಿರಾಟ್ ಕೊಹ್ಲಿ ಅವರಿಂದ 50 ಬಂದಿದೆ. ಸಖತ್ ಖುಷಿ ಆಗೋಯ್ತು. ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ ಮಾತ್ರ ವಿರಾಟ್ ಕೊಹ್ಲಿ ಮತ್ತೆ ಜಡೇಜಾ ಅವರು. ಪಾಪ ಗಿಲ್ ಅವರು ಔಟ್ ಆಗ್ಬಿಟ್ರು, ಪರವಾಗಿಲ್ಲ. ಇವಾಗ ವಿರಾಟ್ ಕೊಹ್ಲಿ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಅದ್ ನೋಡಕ್ ಸಖತ್ ಖುಷಿ ಆಗ್ತಿದೆ. ಹೆವಿ. ಇವಾಗ 50 ಹೊಡೆದ್ರು ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಮನೆಗೆ ಹೂವು ತರಬೇಕಂತೆ ಪೂಜೆ ಮಾಡೋಕ್ಕೆ. ಅದಕ್ಕೋಸ್ಕರ ಮ್ಯಾಚ್ ನೋಡ್ತಾ ಇದ್ದೆ. ಬಿಟ್ಬಿಡೋಕೆ ಮನಸ್ಸೇ ಇಲ್ಲ. ಆದರೂ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ಅಲ್ವಾ, ಅದಕ್ಕೋಸ್ಕರ ಬಿಟ್ಟೋಕೆ ಮನಸ್ಸೇ ಇಲ್ಲ. ಆದರೂ ಪರವಾಗಿಲ್ಲ ನನಗೆ ನಿಜ ಇಷ್ಟ ಇಲ್ಲ ಓಕೆ. ಆದರೂ ಅಲ್ಲಿ ಪೂಜೆ ಮಾಡಬೇಕು ಅಂತ ಬೈತಾವ್ರಲ್ಲಿ. ಅದಕ್ಕೋಸ್ಕರ ಹೋಗ್ಬಿಟ್ಟು ತಂದ್ಬಿಟ್ಟು ಬೇಗ ಸಿಗ್ತೀನಿ. ನಾನು ಬೇಗ ಬಂದು ಮ್ಯಾಚ್ ನೋಡಬೇಕು. ಯಾವುದೋ ಕೋತಿದಲ್ಲಿ ಪಾಪು ಐದಂತೆ ಅಲ್ಲಿ. ಕೋತಿ ಪಾಪು. ಅಯ್ಯೋ ದೇವರೇ. ಇವಾಗ ಅಲ್ಲಿ ಪೂಜೆಗೆ ಎಲೆ ಬೇಕಿತ್ತು. ಅದಕ್ಕೆ ಅಲ್ಲಿ ನಮ್ಮನೆ ಟವರ್ ಪಕ್ಕ ಎಷ್ಟೊಂದು ಐತಲ್ಲ ಗಿಡಗಳು, ಅಲ್ಲಿ ಕಿತ್ಕೊಳ್ಳೋಕ್ಕೆ ಅಂತ ಇವಳು ನಂಗೆ ಕಳಿಸಿದ್ರೆ, ಇವಳು ಇಲ್ಲಿ ಕೋತಿಗಳೈತೆ ನನಗೆಲ್ಲ ಮಾಡ್ಬಿಡ್ತವೆ ಅಂತ. ನಿನ್ ಥರನೇ ಐತೆ, ಏನು ಮಾಡಲ್ಲ, ಹೋಗು ನಡಿ ಅಷ್ಟ ಬೇಗ. ಅಲ್ಲಿ ನಡಿ ನನ್ನ ಜೊತೆಗೆ ಬರ್ತೀನಲ್ಲ, ನಡಿ. ಎದುರು ಪಕ್ಲಿ ಇವಳು. ಅವೆಲ್ಲ ಬೇಕಿತ್ಕೋ ಬೇಗ ಹೋಗು. ಆಂಟಿ ಥರ ನೋಡೋಯ್ತಾಳೆ. ಎಷ್ಟು ಚೆನ್ನಾಗಿ ಕುಂತವ್ ನೋಡಿ 3 ಕೋತಿಗಳು. ಪಾಪು ನೋಡಿ ಚೆನ್ನಾಗೈತೆ. ನನಗೆ ಗೊತ್ತೇ ಇರಲಿಲ್ಲ ಪಾಪು ಅಂತ. ಇದು ಸಗದಾಯ್ತಲ್ಲ ಪಾಪು. ಇನ್ನು ಅಲ್ಲೊಂದೈತೆ. ಎಲ್ಲ ನಿಂತರನೇ ಐತಲ್ಲ ಶೀತಾ. ನೀನೇ ಹೋಗ್ಬಿಡು ಅವ್ರ ಜೊತೆ. ಟವರ್ ತುಂಬ ಇನ್ನೂ ಸಕ್ಕತ್ ಬರ್ತವೆ. ಇವಾಗ ಸ್ವಲ್ಪ ಆಯ್ತು ಅಷ್ಟೇ. ಇವಾಗ ಟೈಮ್ ಅಲ್ಲಿ 7 ಗಂಟೆ ಹತ್ರ ಆಗೈತೆ. ಇವಾಗ ಇವಳು ಬಂದ್ಬಿಟ್ಟು ಇವಾಗ ಅದೇ ಅವತ್ತು ಇಲ್ಲ ಕೋಕೋ ಪೌಡರ್ ತೊಗೊಂಡಲ್ಲ ಮಾಲಲ್ಲಿ ಅಂತೀನಿ ಬಜಾರಲ್ಲಿ. ಅದನ್ನ ಇವಾಗ ಐಸ್ ಕ್ರೀಮ್ ಮಾಡ್ತೀನಿ ಅಂತ ಕುಂತವಳೆ. ನೋಡ್ರಿ ಇಲ್ಲಿ ಐಸ್ ಕ್ರೀಮ್ದು ಇದು ಮೋಲ್ಡ್ ಎಲ್ಲ ಇತ್ತು. ಇದು ಅಲ್ಲೇ ತೊಗೊಂಡಿದ್ದು. ಇದು ಮೋಲ್ಡ್ ಎಲ್ಲ ತೊಗೊಂಡು ಅಲ್ಲೆಲ್ಲ ತೊಗೊಂಡು ಇವಾಗ ಐಸ್ ಕ್ರೀಮ್ ಮಾಡ್ತಾಳಂತೆ. ಇವಾಗ ಯಾಕೆ ಐಸ್ ಕ್ರೀಮು? ಅಯ್ಯೋ ಗೊತ್ತೇ. ಇವಾಗ ಯಾಕೆ ಐಸ್ ಕ್ರೀಮು? ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊತಾವಳೆ. ಅವಳಿಗೆ ಮಾಡಕ್ ಗೊತ್ತಿಲ್ಲ. ಅವಳು ಎಣ್ಣ ನೋಡ್ಕೊತಾವಳೆ ಅಷ್ಟೇ. ಇವತ್ತೇನೋ ಒಂದು ಮಾಡ್ತೀಯ ನೀನು. ಅಯ್ಯೋ ಅವಾಗಿಂದ ಏನೇನೋ ಮಾಡ್ತಾವಳೆ. ಏನಿದು ಒಳ್ಳೆ ಮುದ್ದೆ ಕಲರ್ ಆಗ್ಬಿಟ್ಟೈತೆ. ಅಯ್ಯೋ ಒಳ್ಳೆ ಏನ್ ರಾಗಿ ಮುಡ್ತೆ ಮಾಡ್ತಿದ್ದಿ ಹೆಂಗೆ ನೋಡಿ. ಇಲ್ಲಿ ಫೋನಲ್ಲಿ ಹಾಕೊಂಡು ಯೂಟ್ಯೂಬಲ್ಲಿ ಮಾಡ್ತಾವಳೆ. ಏನ್ ಮಾಡ್ತಾಳೋ. ಅಯ್ಯೋ ಇದು ಐಸ್ ಕ್ರೀಮ್ ಅಂತ ನನಗಂತೂ ಅನ್ಸ್ತಿಲ್ಲ ಶೀತಾ. ಒಳ್ಳೆ ಯಾವ್ದೋ ಗಂಜಿ ಮಾಡಿ ಇಕ್ತಂಗೆ ಇಕ್ಕಿದ್ಯಾ? ಇದು ಐಸ್ ಕ್ರೀಮ್ ನೋಡು, ಫ್ರೀಜರ್ಗೆ ಇಕ್ತೀನಿ. ಅಯ್ಯೋ ಇನ್ನ ಚೆನ್ನಾಗಿ ಬಂದ್ರೆ ನಾಳೆ ಹಾಲು ಬರ್ತದಲ್ಲ ಅವಾಗ ತಿರ್ಗಾ ಮಾಡ್ತೀನಿ. ನಿಜ ಗಂಜಿ ತರ ಐತೆ. ಈಗ ನೋಡ ನೀನ್ ತಿಂದ ಮೇಲೆ. ನೋಡ್ತೀನಿ. ನಾಳೆ ತೋರಿಸ್ತೀನಿ ನಿಮ್ಗೆಲ್ಲ. ನಾಳೆ ಆಗಿರುತ್ತಂತೆ.